ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆದ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಚುನಾವಣೆ ಶಾಂತಿಯುತವಾಗಿ ನಡೆದಿದೆ. ಭಾಗಂಶ ಪತ್ರಕರ್ತರು ನಾವೆಲ್ಲರೂ ಗುರುನಾಥ ಪ್ಯಾನೆಲ್ಗೆ ಬೆಂಬಲಿಸಿದ್ದೇವೆ. ಇಂದು ನಡೆದ ಚುನಾವಣೆ ಶಾಂತಿಯುತವಾಗಿ ಜರುಗಿದ್ದು ಪ್ರತಿ ಬಾರಿಯೂ ಹೀಗೆ ಶಾಂತಿಯುತವಾಗಿ ನಡೆಯಲಿ ಎಂದು ಎಲ್ಲ ಪತ್ರಕರ್ತರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ಪತ್ರಕರ್ತ ಅಶೋಕ ತಾಡಕಲ್ ಹೇಳಿದರು. ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಭಾನುವಾರ 11 ಗಂಟೆಗೆ ನಡೆದ ಕರ್ನಾಟಕ ಕ್ವಾರಂಟೈನ್ ಪತ್ರಕರ್ತ ಸಂಘದ ಮತದಾನ ಪ್ರಕ್ರಿಯೆಯಲ್ಲಿ ಜಿಲ್ಲೆಯ ಪತ್ರಕರ್ತರು ಸಂವಿಧಾನವಾಗಿ ಬಂದಂತಹ ಹಕ್ಕು ಚಲಾಯಿಸುವ ಮೂಲಕ ಮತದಾನದಲ್ಲಿ ಭಾಗವಹಿಸಿ ಶಾಂತಿಯಿಂದ ಈ ಒಂದು ಮತದಾನ ಪ್ರಕ್ರಿಯೆ ಯಶಸ್ವಿಗೊಳಿಸಿದ್ದೇವೆ. ನಾವು ಬೆಂಬಲ ನೀಡಿರುವ ಫೈನಲ್ ಜಯಬೇರಿ ಸಾಧಿಸುತ್ತದೆ ಎಂಬ ನಂಬಿಕೆ ಇದೆ ಎಂದು ಮಾನವಿ ಪತ್ರಕರ್ತ ಸಂಘದ ತಾಲೂಕು ಅಧ್ಯಕ್ಷ ಮಾರಪ್ಪ ದೊಡ್ಡಮನಿ ಹೇಳಿದರು. ಭಾನುವಾರ 10 ಗಂಟೆಯಿಂದ ರಾಯಚೂರು ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲ ಪತ್ರಕರ್ತರು ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಎಂಬುದು ಪ್ರಮುಖ ಘಟ್ಟವಾಗಿದ್ದು, ಇಂದು ಪತ್ರಕರ್ತ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯ ಒಟ್ಟು 251 ಪತ್ರಕರ್ತರಲ್ಲಿ ಭಾಗಂಶ ಪತ್ರಕರ್ತರು ಚುನಾವಣೆಯಲ್ಲಿ ಭಾಗವಹಿಸಿದ್ದೇವೆ ಎಂದು ಲಿಂಗಸ್ಕೂರು ತಾಲೂಕು ಅಧ್ಯಕ್ಷ ಗುರುರಾಜ ಗೌಡರು ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಚುನಾವಣೆ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲಾ ಮಟ್ಟದ ಸದಸ್ಯರ ಆಯ್ಕೆಗೆ ನಡೆದ ಚುನಾವಣೆಗೆ ದಾಖಲೆಯ ಮತದಾನವಾಗಿದೆ. ಒಟ್ಟು 251 ಮತದಾರರಲ್ಲಿ 246 ಮತಗಳು ಚಲಾವಣೆಯಾಗಿವೆ. ಬೆಳಗ್ಗೆ 9 ಗಂಟೆಯಿಂದ ಆರಂಭವಾದ ಮತದಾನದಲ್ಲಿ ಜಿಲ್ಲೆಯ ಪತ್ರಕರ್ತರು ಸಕ್ರಿಯವಾಗಿ ಪಾಲ್ಗೊಂಡು ಮತ ಚಲಾಯಿಸಿದ್ದಾರೆ. 2025ರಿಂದ 28ನೇ ಅವಧಿಗೆ ನಡೆಯುವ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಇಂದು ನಾವೆಲ್ಲರೂ ಲಿಂಗಸೂರು ತಾಲೂಕಿನಿಂದ ಮತ್ತು ಬೇರೆ ಬೇರೆ ತಾಲೂಕಿನಿಂದ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದೆವು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಪ್ರಕ್ರಿಯೆ ಭಾಳ ಪ್ರಮುಖವಾದದ್ದು. ಎಲ್ಲ ಪತ್ರಕರ್ತರು ಸುಮಾರು 250ಕ್ಕೂ ಅಧಿಕ ಪತ್ರಕರ್ತರು ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದು ಅತ್ಯಂತ ಶಾಂತಿಯುತವಾಗಿ ಮತದಾನ ನಡೆದಿದೆ ಮತ್ತು ಎಲ್ಲ ಪತ್ರಕರ್ತರು ಈ ಚುನಾವಣೆಯಲ್ಲಿ ಭಾಳ ಉತ್ಸಾಹದಿಂದ ಪಾಲ್ಗೊಳ್ಳುವ ಮೂಲಕ ಈ ಚುನಾವಣೆಗೆ ಎಲ್ಲರೂ ಶಾಂತ ರೀತಿಯಿಂದ ಯಶಸ್ವಿಗೆ ಸಹಕರಿಸಿದ್ದಾರೆ. ನಾವು ಲಿಂಗಸೂರಿನಿಂದ ಬಂದಿದ್ದೇವೆ. ನನ್ನ ಹೆಸರು ಗುರುರಾಜ್ ಗೌಡರು, ಲಿಂಗಸೂರು. ಜಿಲ್ಲಾ ಘಟಕಕ್ಕೆ ಇವತ್ತೇನು ಮತದಾನ ನಡೆದಿದೆ, ಅತ್ಯಂತ ಶಾಂತಿಯುತವಾಗಿ ಮತದಾನ ನಡೆದಿದೆ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಅಡಿಯಲ್ಲಿ ಏನು ನಮ್ಮ ಮತದಾನದ ಹಕ್ಕಿದೆ, ಇವತ್ತೆಲ್ಲರೂ ಭಾಳ ಉತ್ಸಾಹದಿಂದ ಚಲಾವಣೆ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತೇನು ನಮ್ಮ ಗುರುನಾಥ ಪ್ಯಾನೆಲ್ ಅತ್ಯಂತ ಜಯಬೇರಿ ಸಾಧಿಸ್ತಾ ನಮಗೆ ಆತ್ಮವಿಶ್ವಾಸ ಇದೆ. ಹೀಗಾಗಿ ಎಲ್ಲರೂ ಮತದಾನದಲ್ಲಿ ಪಾಲ್ಗೊಂಡು ಇವತ್ತು ಯಶಸ್ವಿಗೊಳಿಸಿದ್ದಾರೆ ಎಂಬುದಕ್ಕೆ ನಾನು ಭಾಳ ಖುಷಿ ಇದೆ. ಬೆಳಗ್ಗೆ 9ರಿಂದ ಸಂಜೆ ಮಧ್ಯಾಹ್ನ 3 ಗಂಟೆವರೆಗೂ ಮತದಾನ ಅಂತ್ಯಗೊಳ್ತದೆ. ಸೊ ಮತ್ತು ಮತದಾನ ಎಣಿಕೆ 4 ಗಂಟೆಯಿಂದ ಪ್ರಕ್ರಿಯೆ ಕೊಡ್ತದೆ. ನಮ್ಮ ಹೆಸರು ಮಾರಪ್ಪ ದೊಡ್ಡಮನಿ ಅಂತೇಳಿ ಮಾನವಿ ಪತ್ರಕರ್ತರ ಸಂಘದ ಅಧ್ಯಕ್ಷರು. ಮಾಡಬೇಕಲ್ಲಪ್ಪ. ಮತ್ತೆ ಆ ಕಡೆ ಬಿಟ್ಟರೆ ಮಾತಾಡಲಾರ್ದು ರಾಯಚೂರು ಜಿಲ್ಲಾ ಘಟಕದ ಪತ್ರಕರ್ತರ ಸಂಘದ ವತಿಯಿಂದ ಇಂದು ರಾಯಚೂರು ಜಿಲ್ಲಾ ಘಟಕ ಪತ್ರಕರ್ತರ ಸಂಘದ ವತಿಯಿಂದ 2025ರಿಂದ 28ರವರೆಗೆ ಈ ಚುನಾವಣೆ ಇವತ್ತು ನಡೆದಿದ್ದು, ಇದರಲ್ಲಿ ಸುಮಾರು 250 ಪತ್ರಕರ್ತರು ಕೂಡ ಈ ಒಂದು ಮತದಾನ ಚಲಾವಣೆ ಮಾಡಿದ್ದು, ನಾವು ಗುರುನಾಥ್ ಸರ್ ಪ್ಯಾನೆಲ್ಗೇನು ಈ ಒಂದು 250 ಮಂದಿ ಪತ್ರಕರ್ತರು ಕೆಲವೊಂದಿಷ್ಟು ಜನ ಏನು ಮತದಾನ ಮಾಡಿದ್ದಾರೆ, ಅವರೆಲ್ಲರಿಗೂ ಮತದಾನ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಮತ್ತು ಶಾಂತಿಯುತವಾಗಿ ಮತದಾನ ನಡೆಯೋದಕ್ಕೆ ಭಾಳ ಖುಷಿಯಾಗಿದೆ. ಹೀಗೆ ಮುಂದಿನ ಚುನಾವಣೆಗಳು ಕೂಡ ಭಾಳ ಅತಿ ಶಾಂತಿಯುತವಾಗಿರಲಿ ಅಂತೇಳಿ
ಈ ಒಂದು ಕೇಳ್ಕೊಳ್ತೀನಿ. ನಮಸ್ಕಾರ. ಅಶೋಕ್ ಕಡಕ 251 ಮತಗಳಿದೆ. ಈಗಾಗಲೇ ಸುಮಾರು 238-39 ಮತಗಳಾಗಿದ್ದವು. ಇನ್ನೂ ಒಂದು ಅರ್ಧ ಗಂಟೆಯಲ್ಲಿ ಮತದಾನ ಮುಗಿಯುತ್ತದೆ. ಸುಮಾರು 100% ಮತದಾನ ಆಗಿದೆ ಅಂತ ತಿಳ್ಕೊಳ್ತೀವಿ. ಶಾಂತಿಯುತ ಮತದಾನದಲ್ಲಿ ಅದೇ ಖುಷಿಯಾಗಿದೆ. ಮುಂದೆ ಕೂಡ ಯಾರೇ ಗೆದ್ದು ಯಾರೇ ಸೋಲು ಅವ್ರು ಭಾಳ ಚೆನ್ನಾಗಿ ಎಲ್ಲ ರೀತಿಯಿಂದ ಯಾರು ಕೆಲಸ ಮಾಡ್ಕೊಂತ ಅಂತ ಕೇಳ್ಕೊಳ್ತೀವಿ. ಅಶೋಕ್ ಕಡಕ ವರದಿಗಾರರು ಮಾನ್ಯ.